ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಯುವ ಉದ್ಯಮಿ ಕೇತನ್ ವಿಶಾಲ್ ನಿಗೂಢ ಸಾವಿಗೆ ಸಂಬಂಧಪಟ್ಟಂತೆ ರಹಸ್ಯ ಬಯಲಾಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಪ್ರಮುಖವಾಗಿ ಯುವ ಉದ್ಯಮಿ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಅನುಮಾನಗಳಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಚುರುಕಾದಂತೆಲ್ಲ ಹೊಸ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಪುಣೆಯ ಲೋಹಗಢ ಕೋಟೆ ದುರಂತಕ್ಕೆ ರಣರೋಚಕ ಟ್ವಿಸ್ಟ್ ಸಿಕ್ಕಿದೆ. ಯುವ ಉದ್ಯಮಿ ಕೇತನ್ ವಿಶಾಲ್ ನಿಗೂಢ ಸಾವಿನ ರಹಸ್ಯ ಬಯಲಾಗಿದ್ದು, ಬಾಯ್ ಫ್ರೆಂಡ್ ಜೊತೆ ಸೇರಿ ಭಾವಿ ಪತಿಯನ್ನ ಕೊಂದು ಮುಗಿಸಿದ್ದಾಳಂತೆ ಯುವತಿ. ಟ್ರೆಕ್ಕಿಂಗ್ಗೆ ಕರೆದೊಯ್ದು ಭಾವಿ ಪತಿಯನ್ನ ಹತ್ಯೆಗೈದಿದ್ದಾಳೆ ಯುವತಿ. 400 ಅಡಿ ಕಂದಕಕ್ಕೆ ತಳ್ಳಿ ಕೇತನ್ ವಿಶಾಲ್ ಕೊಲೆಗೈದಿದ್ದಾಳೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಮದುವೆಗೆ 17 ಕೋಟಿ ರೂಪಾಯಿನ ಜೈಪುರ ಅರಮನೆಯನ್ನ ಕೂಡ ಬುಕ್ ಮಾಡಲಾಗಿತ್ತು. ನೆಂಟರನ್ನ ಕರೆತರೋದಕ್ಕೆ 2 ಖಾಸಗಿ ವಿಮಾನಗಳ ವ್ಯವಸ್ಥೆ ಕೂಡ ಆಗಿತ್ತು. ನಿಶ್ಚಿತಾರ್ಥ ಮಾಡಿಕೊಂಡಿದ್ದ ಯುವತಿಯಿಂದಲೇ ಕೇತನ್ ಮರ್ಡರ್ ಆಗಿ ಹೋಗಿದೆ. ಮೊದಲು ಆಕಸ್ಮಿಕ ಸಾವು ಅಂತ ಪಾತಕಿ ಸಿಯಾ ಬಿಂಬಿಸ್ತಾಳೆ. ಪೊಲೀಸ್ ತನಿಖೆ ವೇಳೆ ಕೊಲೆ ಎಂಬ ಸತ್ಯ ಬೆಳಕಿಗೆ ಬಂದಿದೆ. ಸಿಯಾ ಗೋಯಲ್ 20 ವರ್ಷ, ಪ್ರಿಯಕರ ಚೇತನ್ ಚೌಧರಿಯ ಬಂಧನ ಕೂಡ ಆಗಿದೆ ಸದ್ಯಕ್ಕೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಪ್ರಮುಖವಾಗಿ ಪುಣೆ ಸಮೀಪದ ಲೋಹಗಢ ಕೋಟೆಯಲ್ಲಿ ಈ ದುರಂತ ಸಂಭವಿಸಿತ್ತು. ಆರಂಭದಲ್ಲಿ ಟ್ರೆಕ್ಕಿಂಗ್ ವೇಳೆ ಅಪಘಾತ ಸಂಭವಿಸಿತ್ತು ಅಂತಾನೆ ಭಾವಿಸಲಾಗಿತ್ತು, ಯಾಕಂದ್ರೆ ಹಂಗೆ ಬಿಂಬಿಸಲಾಗಿತ್ತು ಅಂತ. ತನಿಖೆಯಲ್ಲಿ ವ್ಯವಸ್ಥಿತವಾಗಿ ನಡೆದ ಕ್ರೂರ ಹತ್ಯೆ ಇದು ಅನ್ನೋದು ಸಾಬೀತಾಗಿದ್ದು, ತನಗೆ ಇಷ್ಟ ಇಲ್ಲದ ಅದ್ಧೂರಿ ಮದುವೆಯನ್ನ ತಪ್ಪಿಸೋದಕ್ಕೆ ಸಿಯಾ ಈ ರೀತಿ ಪ್ಲಾನ್ ರೂಪಿಸಿದ್ಲು ಅಂತ ಪೊಲೀಸರ ತನಿಖೆ ವೇಳೆ ಈ ವಿಚಾರಗಳು ಬೆಳಕಿಗೆ ಬಂದಿದೆ. ರಿಯಲ್ ಎಸ್ಟೇಟ್ ಉದ್ಯಮಿ ಕೇತನ್ ವಿಶಾಲ್ ಅಗರ್ವಾಲ್ ಕೊಲೆಯಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆ ಚುರುಕಾಗಿದೆ. 400 ಅಡಿ ಆಳದ ಕಂದಕಕ್ಕೆ ತಳ್ಳಿ ಇವರೇ ಕೊಲೆ ಮಾಡಿದ್ದಾರೆ ಅನ್ನೋದು ಕೂಡ ಸಾಬೀತಾಗಿದೆ. 17 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದ್ಧೂರಿ ವಿವಾಹಕ್ಕೆ ಸಿದ್ಧತೆ ಆಗಿತ್ತು. ಹೆತ್ತವರ ಒತ್ತಾಯಕ್ಕೆ ಮಣಿದು ಕೇತನ್ ಜೊತೆ ನಿಶ್ಚಿತಾರ್ಥ ಮಾಡ್ಕೊಂಡಿದ್ಲಂತೆ ಯುವತಿ. ಮದುವೆಗೂ ಮುನ್ನ ಬಾಲಿ ಪ್ರವಾಸಕ್ಕೆ ಹೋಗಿ ಬರೋಣ ಅಂತ ಅದನ್ನ ಆಯೋಜನೆ ಮಾಡ್ತಾರೆ. ಕೇತನ್ ಪ್ರವಾಸ ತಪ್ಪಿಸೋ ಸಲುವಾಗಿ ಪಾಸ್ಪೋರ್ಟ್ ಕಳೆದು ಹೋಗಿದೆ ಅಂತ ಕೂಡ ನಾಟಕ ಮಾಡ್ತಾಳೆ. ಕೊನೆಗೆ ಜೂನ್ 14ರಂದು ಮಹಾಬಲೇಶ್ವರದಲ್ಲಿ ಬೆಟ್ಟದಿಂದ ತಳ್ಳೋದಕ್ಕೆ ಯತ್ನ ಆಗಿದೆ. ಅದಾದ ಬಳಿಕ ಮೊದಲ ಪ್ರಯತ್ನದಲ್ಲಿ ವಿಫಲ ಆದ ಆಕೆ ಮತ್ತೊಮ್ಮೆ ಪ್ಲಾನ್ ಮಾಡ್ತಾಳೆ. ಅದೇ ಪುಣೆ ಸಮೀಪದ ಲೋಹಗಢ ಕೋಟೆ, ಅಲ್ಲಿಂದ ತಳ್ಳಿ ಕೊನೆಗೆ ಕೊಲೆ ಮಾಡಿದ್ದಾಳೆ ಅನ್ನೋದು ಸಾಬೀತಾಗಿದೆ.